ಸ್ನೇಹಿತರೆ, ನಮ್ಮ ಬದುಕಿನಲ್ಲಿ ಆಗುತ್ತಿರುವ ಏರುಪೇರುಗಳು, ನೋವುಗಳು, ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಹಾನಿ, ಇವುಗಳ ಕಾರಣ ಏನು ಎಂದು ತಿಳಿದುಕೊಳ್ಳೋಣ. ಚಕ್ರಗಳು ನಮ್ಮ ದೇಹದ ಶಕ್ತಿ ಕೇಂದ್ರಗಳು. ಇದನ್ನು ನಮ್ಮ ಋಷಿಮುನಿಗಳು ಮತ್ತು ಪ್ರಾಚೀನ ಯುಗದಲ್ಲಿ ಸವಿಸ್ತಾರವಾಗಿ ವಿವರಣೆ ಮಾಡಿದ್ದಾರೆ. ಚಕ್ರಗಳಲ್ಲಿ ಏನಾದರೂ ಅಸಮತೋಲನತೆ ಉಂಟಾದರೆ ನಮ್ಮ ಬದುಕಿನಲ್ಲಿ ಅನೇಕ ಥರದ ಕಷ್ಟಗಳು ಬರುತ್ತವೆ. ಮತ್ತು ಯಾವ ಚಕ್ರ ಯಾವುದಕ್ಕೆ ಸಂಬಂಧವಿದೆ ಎಂದು ನಾನು ನಿಮಗೆ ಇನ್ನು ಮುಂದೆ ಹೇಳುತ್ತಾ ಹೋಗುತ್ತೇನೆ. ಚಕ್ರಗಳನ್ನು ನಾವು ಸರಿ ಮಾಡಿಕೊಂಡರೆ ಅಥವಾ ಅವುಗಳ ಕಾರ್ಯವನ್ನು ಸರಿ ಮಾಡಿದರೆ ನಮ್ಮ ಜೀವನದಲ್ಲಿ ಆರೋಗ್ಯ, ಆದಾಯ, ಆನಂದ ಎಲ್ಲ ಹೆಚ್ಚುತ್ತದೆ. ನಮಸ್ಕಾರ ಸ್ನೇಹಿತರೆ, ನಾನು ಮೃತ್ಯುಂಜಯ ಶೆಕ್ಕಿ ಧಾರವಾಡದಿಂದ. ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸ್ವಯಂ ಸಿದ್ಧಿಗೆ ಸ್ವಾಗತ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ನಮ್ಮ ಚಾನಲಿನ ಮುಖ್ಯ ಉದ್ದೇಶ ಆರೋಗ್ಯ ಮಾಲಿಕೆಯಲ್ಲಿ ನಾನು ಅನೇಕ ವಿಡಿಯೋಗಳನ್ನು ಮಾಡಿದ್ದೇನೆ. ಅವುಗಳನ್ನು ನೀವು ನನ್ನ ವಿಡಿಯೋ ಚಾನಲ್ನಲ್ಲಿ ನೋಡ್ಬೋದು. ಇನ್ನು ನಾವು ಚಕ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ನಿಮಗೆ ಕಾರಣವಿಲ್ಲದೆ ಕೋಪ, ಭಯ, ಸಿಟ್ಟು ಇನ್ನೂ ಮುಂತಾದ ಅನಾರೋಗ್ಯ ಕಾಡುತ್ತಿದೆಯಾ? ಹಾಗಿದ್ದಲ್ಲಿ ಇದು ಚಕ್ರದ ಅಸಮತೋಲನದಿಂದ ಬರುತ್ತಾ ಇರುತ್ತದೆ. ಚಕ್ರಗಳು ನಮ್ಮ ಯೋಗ ಪದ್ಧತಿಯಲ್ಲಿ ಮತ್ತು ಪ್ರಾಚೀನ ಪದ್ಧತಿಯಲ್ಲಿ ಉಲ್ಲೇಖವಾಗಿವೆ. ಅವುಗಳಲ್ಲಿ ಮುಖ್ಯವಾಗಿ 7 ಚಕ್ರಗಳಿದ್ದಾವೆ. ಅವುಗಳನ್ನು ಒಂದೊಂದಾಗಿ ತಿಳಿಯೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇದಕ್ಕೆ ಸಮಾಧಾನವನ್ನು ನಾನು ಕೊನೆಯಲ್ಲಿ ಹೇಳಿದ್ದೇನೆ. 7 ಚಕ್ರಗಳಲ್ಲಿ ಮೊದಲನೇ ಚಕ್ರ ಮೂಲಾಧಾರ ಚಕ್ರ. ಇದರ ಬಣ್ಣ ಕೆಂಪು. ಇದು ನಮ್ಮ ಬೆನ್ನು ಮೂಳೆಯ ತಳಭಾಗದಲ್ಲಿ, ಬೆನ್ನು ಮೂಳೆ ಮುಗಿಯುವ ಸ್ಥಳದಲ್ಲಿ ಮೂಲಾಧಾರ ಚಕ್ರ ಇರುತ್ತದೆ. ಇದು ನಮ್ಮ ಬದುಕಿಗೆ ಸ್ಥಿರತೆಯನ್ನು, ನಮ್ಮ ಉದ್ಯೋಗದಲ್ಲಿ ಪ್ರಗತಿಯನ್ನು ಮತ್ತು ನಮಗೆ ಸದಾ ಆರೋಗ್ಯದಿಂದ ಇರಲು ಸಹಾಯ ಮಾಡುತ್ತದೆ. ಇದರ ಅಸಮತೋಲನದಿಂದ ನಾವು ಸದಾ ಭಯದಿಂದ, ಖಿನ್ನತೆಯಿಂದ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಉನ್ನತಿ ಹೊಂದದೆ ತೊಂದರೆ ಪಡುತ್ತಾ ಇರುತ್ತೇವೆ. ಹಾಗಾಗಿ ಈ ಚಕ್ರವನ್ನು ಸರಿಪಡಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಇದರ ಬೀಜ ಮಂತ್ರ ಲಂ. 2ನೇ ಚಕ್ರ ಸ್ವಾಧಿಷ್ಠಾನ. ಇದು ನಮ್ಮ ಹೊಕ್ಕಳಿನಿಂದ 1 ಇಂಚು ಕೆಳಗಡೆ ಇರುತ್ತದೆ. ಇದರ ಬಣ್ಣ ಕಿತ್ತಳೆ. ಇದು ನಮ್ಮ ಜಠರಕ್ಕೆ, ಅಂದರೆ ನಮ್ಮ ಹೊಟ್ಟೆಗೆ ಸಂಬಂಧಿಸಿದಂತೆ ಎಲ್ಲ ಕೆಲಸಗಳನ್ನು ಇದು ಮಾಡುತ್ತಿರುತ್ತದೆ ಮತ್ತು ನಮ್ಮ ಸಂಬಂಧಗಳಲ್ಲಿ ಅತಿ ಮುಖ್ಯ ಪಾತ್ರ ವಹಿಸುತ್ತದೆ. ಈ ಚಕ್ರದ ಅಸಮತೋಲನೆಯಿಂದ ನಮಗೆ ಹೊಟ್ಟೆಯ ಸಮಸ್ಯೆಗಳು ಬರುತ್ತವೆ ಮತ್ತು ನಮ್ಮ ಸಂಬಂಧಗಳಲ್ಲಿ ವೈಮನಸ್ಸು ಉಂಟಾಗುತ್ತದೆ. ಕಾರಣ ಈ ಚಕ್ರವನ್ನು ನಾವು ಬೇಗನೆ ಗುಣಪಡಿಸಿಕೊಳ್ಳಬೇಕು ಮತ್ತು ಇದರ ಬೀಜ ಮಂತ್ರ ಓಂ. 3ನೇ ಚಕ್ರ ಮಣಿಪುರ ಚಕ್ರ. ಅದು ಈ ನಮ್ಮ ಎಲುಬುಗೂಡಿನ ಮಧ್ಯೆ ಖಾಲಿ ಆಗುವ ಜಾಗದಲ್ಲಿ ಇರುತ್ತದೆ. ಇದು ಬಣ್ಣ ಹಳದಿ. ಇದು ನಮ್ಮ ಏಕಾಗ್ರತೆಗೆ ಮತ್ತು ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ತುಂಬ ಅನುಕೂಲವಾಗುತ್ತದೆ. ಇದು ನಮ್ಮ 2ನೇ ಬ್ರೈನ್ ಅಥವಾ ನಮ್ಮ 2ನೇ ಮನಸ್ಸು ಎಂದು ಹೇಳುತ್ತಾರೆ. ಇದು ನಮಗೆ ಬಹಳ ಸಹಾಯ ಮಾಡುತ್ತದೆ. ಇದರ ಅಸಮತೋಲನೆಯಿಂದ ನಾವು ಅನೇಕ ಕಾರ್ಯಗಳಲ್ಲಿ ಹಿಂದೆ ಬೀಳುತ್ತೇವೆ. ಆದ್ದರಿಂದ ಇದನ್ನು ನಾವು ಬೇಗನೆ ಗುಣಪಡಿಸಿಕೊಳ್ಳಬೇಕು. 4ನೇ ಚಕ್ರ ಅನಾಹತ ಚಕ್ರ. ನಮ್ಮ ಹೃದಯದ ಪಕ್ಕದಲ್ಲೇ ಇರುತ್ತದೆ. ಇದರ ಬಣ್ಣ ಹಸಿರು. ಇದು ನಮ್ಮಲ್ಲಿ ಪ್ರೀತಿ, ಕರುಣೆ, ಸಹಾನುಭೂತಿ ಎಲ್ಲ ಮುಂತಾದ ಗುಣಗಳನ್ನು ಇದು ವೃದ್ಧಿ ಮಾಡುತ್ತದೆ. ಇದರ ಅಸಮತೋಲನೆಯಿಂದ ನಾವು ಯಾವಾಗಲೂ ಬೇರೆಯವರನ್ನು ದ್ವೇಷ ಮಾಡುವುದು,
ಸಿಟ್ಟು ಮಾಡುವುದು, ಮತ್ತು ಬೇರೆಯವರ ಬಗ್ಗೆ ಹತಾಶೆ ಹೊಂದುವುದು, ಅವರ ಬಗ್ಗೆ ನೆಗೆಟಿವ್ ಸೂಚನೆ ಮಾಡುವುದು ಹೀಗೆ ಇರುತ್ತದೆ. ಆದ ಕಾರಣ ಇದು ನಮ್ಮ ಮುಖ್ಯವಾದ ಚಕ್ರ ಇರುತ್ತದೆ. ಇದರ ಬೀಜ ಮಂತ್ರ ಎಂ. ಇದರ ಸುಧಾರಣೆಯ ಬಗ್ಗೆ ನಾನು ಕೊನೆಯಲ್ಲೇ ತಿಳಿಸಿದ್ದೇನೆ. ಆದ್ದರಿಂದ ಈ ವಿಡಿಯೋವನ್ನು ನೀವು ಕೊನೆಯವರೆಗೂ ನೋಡಿ. 5ನೇ ಮುಖ್ಯ ಚಕ್ರ ವಿಶುದ್ಧಿ. ಇದು ನಮ್ಮ ಗಂಟಲಿನಲ್ಲಿ ಇರುತ್ತದೆ. ಇದರ ಬಣ್ಣ ಆಕಾಶ ನೀಲಿ. ಇದು ನಮ್ಮ ವಾಕ್ಚಾತುರ್ಯವನ್ನು ಮತ್ತು ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಶಕ್ತಿಯನ್ನು ನೀಡುತ್ತದೆ. ಇದರಲ್ಲಿ ಅಸಮತೋಲನತೆ ಉಂಟಾದರೆ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಮತ್ತು ಜನರ ಜೊತೆಗೆ ಮಾತನಾಡಲು ಹಿಂಜರಿಕೆ, ಅನೇಕ ಮುಂತಾದ ಕೆಲಸಗಳಲ್ಲಿ ಕೊರತೆ, ಹೀಗೆ ಇದು ನಮ್ಮನ್ನು ಕಾಡುತ್ತದೆ. ಇದರ ಬೀಜ ಮಂತ್ರ ಹಂ. ಮುಂದಿನ ಚಕ್ರ ಆಜ್ಞಾ. ಅದು ನಮ್ಮ 2 ಹುಬ್ಬುಗಳ ಮಧ್ಯೆ ಇರುತ್ತದೆ. ಇದರ ಬಣ್ಣ ನೇರಳೆ ಬಣ್ಣ. ಇದು ನಮ್ಮ ಜ್ಞಾನವನ್ನು ಮತ್ತು ನಮ್ಮ ಏಕಾಗ್ರತೆಯನ್ನು ಹೆಚ್ಚು ಮಾಡುತ್ತದೆ. ಇದರ ಅಸಮತೋಲನದಿಂದ ನಮ್ಮ ಏಕಾಗ್ರತೆಯಲ್ಲಿ ಕೊರತೆ ಉಂಟಾಗುತ್ತದೆ, ಮಾಡುವ ಕಾರ್ಯಗಳಲ್ಲಿ ಕೊರತೆ ಉಂಟಾಗುತ್ತದೆ. ಇದರ ಬೀಜ ಮಂತ್ರ ಓಂ. ಸಹಸ್ರಾರ ಚಕ್ರ. ಇದು ನಮ್ಮ ತಲೆಯ ಮಧ್ಯಭಾಗದಲ್ಲಿ ಇರುತ್ತದೆ. ಇದರ ಬಣ್ಣ ನೇರಳೆ ಬಣ್ಣ. ಇದು ನಮ್ಮ ಆಧ್ಯಾತ್ಮಿಕ ಒಲವು, ದೈವಿಕ ಶಕ್ತಿಯನ್ನು ಮತ್ತು ನಮ್ಮ ಜೀವನದ ಉದ್ದೇಶವನ್ನು ವ್ಯಕ್ತಪಡಿಸುವಲ್ಲಿ ನಮಗೆ ಸಹಾಯ ಉಂಟು ಮಾಡುತ್ತದೆ. ಇದರ ಅಸಮತೋಲನತೆಯಿಂದ ನಮ್ಮ ಜೀವನದ ಮುಖ್ಯ ಉದ್ದೇಶವೇ ನಮಗೆ ತಿಳಿಯದೇ ಹೋಗಬಹುದು ಮತ್ತು ನಾವು ಆಧ್ಯಾತ್ಮಿಕದ ಕಡೆ ಒಲವು ಕಡಿಮೆಯಾಗಿ ನಾವು ದೈವಿಕ ಸಂಪರ್ಕವನ್ನು ಕಳೆದುಕೊಳ್ಳಬಹುದು. ಇದರ ಬೀಜ ಮಂತ್ರ ಓಂ. ಚಕ್ರಗಳು ಯೋಗಗಳಲ್ಲಿ ಮತ್ತು ನಮ್ಮ ಪ್ರಾಚೀನ ಋಷಿಗಳಲ್ಲಿ ಅವರ ಜ್ಞಾನಗಳಲ್ಲಿ ಕಂಡುಕೊಂಡ ಶಕ್ತಿ ಕೇಂದ್ರಗಳು. ಇವುಗಳನ್ನು ಪ್ರತಿದಿನ ಪ್ರಾಣಾಯಾಮ, ಯೋಗ ಮತ್ತು ಧ್ಯಾನ ಮಾಡುತ್ತಾ ಇವುಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿಕೊಳ್ಳಬಹುದು. ಈಗ ನಾವು ಚಕ್ರಗಳ ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ನಾವು ಪ್ರತಿದಿನ ಒಂದು ಶಾಂತವಾದ ಸ್ಥಳದಲ್ಲಿ ಕುಳಿತು ಮೂಲಾಧಾರ ಚಕ್ರದಿಂದ ಪ್ರಾರಂಭಿಸಿ ಅದರ ಬಣ್ಣವನ್ನು ಆ ಚಕ್ರದ ಮೇಲೆ ಕಲ್ಪಿಸಿ ಅದರ ಬೀಜ ಮಂತ್ರವನ್ನು 11 ಬಾರಿ ಹೇಳಿ ಹಾಗೆ ಮುಂದಿನ ಚಕ್ರಗಳಿಗೆ ಹೋಗಿ ನಮ್ಮ ಚಕ್ರಗಳನ್ನು ನಾವು ಸಹಜ ಸ್ಥಿತಿಗೆ ತರಬಹುದು ಮತ್ತು ನಮ್ಮ ಜೀವನವನ್ನು ಸುಧಾರಿಸಿಕೊಳ್ಳಬಹುದು. ಈಗ ನಿಮ್ಮ ಜೀವನದಲ್ಲಿ ಪ್ರೀತಿ ಮತ್ತು ಶಾಂತಿ, ಆರೋಗ್ಯ, ಆದಾಯ ಬೇಕಾಗಿದ್ದಲ್ಲಿ ನಿಮ್ಮ ಚಕ್ರಗಳನ್ನು ಸರಿಪಡಿಸಿಕೊಳ್ಳುವ ಅಗತ್ಯ ಇದೆ. ಈ ತಂತ್ರವನ್ನು ಬಳಸಿ ನೀವು ನಿಮ್ಮ ಜೀವನದಲ್ಲಿ ಸುಧಾರಣೆ ಕಂಡುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಹೇಳಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.